ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಶ್ತಾ ಸುದಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಆ್ಯಂಡ್ ಇದು ರಕ್ಷಿತ್ ಮದುವೆಯ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ ಆ್ಯಂಡ್ ಮುಹೂರ್ತಂ ವ್ಲಾಗ್ ಕೂಡ ಇದು. 10 o'clock ಇವ್ರದ್ದು ಧಾರೆ ಇರೋದು. ನಾವು 10 o'clock ಇವಾಗ ಹೋಗ್ತಿದ್ದೀವಿ. ಇನ್ನೊಂದು 2 minutes ನೋಡೋಣ ಬನ್ನಿ. ಸಿ ತುಂಬ ಬೇಗ ರೆಡಿ ಆಗಿ ಹೋಗ್ತಿದ್ದೀವಿ ನಾವು. ಆ್ಯಂಡ್ ಇದು ಬಂದು ರಕ್ಷಿತ್ನ ಕಂಪ್ಲೀಟ್ ಅವರ ಮುಹೂರ್ತಂ ಔಟ್ಫಿಟ್ ಆಗಿತ್ತು. ಬಿಕಾಸ್ ಅವ್ರ ಫಿಯಾನ್ಸೆ ಜೊತೆ ಮ್ಯಾಚ್ ಮಾಡ್ಕೋಬೇಕಿತ್ತು ಅಂತ ಈ ಔಟ್ಫಿಟ್ಟಲ್ಲಿದ್ದರು. ಆ್ಯಂಡ್ ನಾವು ಅವ್ರನ್ನೆಲ್ಲ ನೋಡಿಕೊಂಡು ಒಂದು 2 ನಿಮಿಷ ಮಾತಾಡಿಸಿ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊರಟ್ವಿ. ಬಿಕಾಸ್ ಆಲ್ರೆಡಿ 10 o'clock ಆಗಿತ್ತು. ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು, ತುಂಬಾ ಇಂಪಾರ್ಟೆಂಟ್ ಇತ್ತು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಆ್ಯಂಡ್ ಈ ಕಡೆ ರೈಟ್ ಸೈಡಲ್ಲಿ ಸೆಲ್ಫಿ ಬೂತಿಗೆ ಅಂತ ಇಟ್ಟಿದ್ರು. ಆ್ಯಂಡ್ ಮಂಟಪ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಇದ್ದರು ಮಾರ್ನಿಂಗು. ಆ್ಯಕ್ಚುಲಿ ನೈಟ್ ನಾವು ನೋಡಿದಾಗ ಅಷ್ಟಿದ್ರು ಇಲ್ಲೋ ನಂಗೆ ಅಷ್ಟು ಜ್ಞಾಪಕ ಇಲ್ಲ. ಬಟ್ ಒಂದು ಓವರ್ ವ್ಯೂ ಆಫ್ ಚೌಟ್ರಿನ ಮತ್ತು ಮುಹೂರ್ತಮಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ. ನೋಡಿ ಹೆವಿ ಅವ್ರ ಮದ್ಮೇಲೆ ಹೆವಿ ವೆರೈಟಿ ಮಾಡಿಸಿದ್ದಾರೆ. ಇಡ್ಲಿ, ಚಟ್ನಿ, ವಡ, ದೋಸೆ. ನಾವು ಇಡ್ಲಿ, ಚಟ್ನಿ, ವಡ, ಪೊಂಗಲ್ ಮಾಡಿಸಿದ್ವಿ. ಅಷ್ಟೇ ಡಿಫ್ರೆನ್ಸ್. ಇವ್ರದ್ದು ಇಷ್ಟು ನೈಸ್ ದೋಸೆ ಇದೆ. ಆ್ಯಂಡ್ ಎಸ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಮೇಲೆ ಬಂದ್ವಿ. ನಾವು ಎಲ್ಲರೂ ನಮ್ಮ ಇಡೀ ಗಿವ್ ಬ್ಯಾಕ್ ಗ್ಯಾಂಗ್ ಫುಲ್ ಸ್ಟೇಜ್ ಮೇಲೆ ಇದ್ವಿ ತಾಳಿ ಕಟ್ಟೋ ತನಕ. ಆಮೇಲೆ ತಾಳಿ ಕಟ್ಟಾದ್ಮೇಲೆ ನಾವು ಕೆಳಗಿಳಿದಿದ್ದು. ಆ್ಯಂಡ್ ಅಷ್ಟು ಹತ್ತಿರದಿಂದ ನಮ್ಮ ದರ್ಶನ್ರು ಮದುವೆ ಆಗಿರಲಿ, ಹಾಗೆ ನಮ್ಮ ರಕ್ಷಿತ್ ಮದುವೆ ಆಗಿರಲಿ, ಇಬ್ಬರದು ಮದುವೆ ಅಷ್ಟು ಹತ್ತಿರದಿಂದ ನೋಡಿದ್ವಿ. ಆ್ಯಂಡ್ ಹಾಗೆ ಇವ್ರು ಧಾರೆ ಆಗೋದಕ್ಕೂ ಮುಂಚೆನೇ ಸ್ವಲ್ಪ ಜನದ ಹತ್ರ ಹಾಲು ಹಾಕ್ಸಿದ್ರು. ಇವರಿಬ್ರದ್ದು ವಿಶ್ ಇತ್ತಂತೆ. ಸೊ 11:11ಗೆ ತಾಳಿ ಕಟ್ಟಿಸ್ಕೊಬೇಕು ಅಂತ ನಂದಿನಿ ಅವ್ರ ವಿಶ್ ಇತ್ತು ಅಂತ. ಸೊ ಅವರು 11:11ಗೆ ತಾಳಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರಂತೆ. ಇದು ಒಂದು ವಿಶ್. ನಾವು ಯಾಕಪ್ಪ ಇನ್ನೂ ತಾಳಿ ಕಟ್ತಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಇನ್ನೊಂದು ಇವ್ರಿಗೆ ಒಳ್ಳೆ ಚಾನ್ಸ್ ಸಿಕ್ತು ಕೂಡ ಫೋಟೋಸ್ ತೆಗೆಸ್ಕೊಳ್ಳಿಕ್ಕೆ. ಆ್ಯಂಡ್ ತುಂಬಾ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಸ್ಕೊಬೋದು ಆ ಟೈಮಲ್ಲಿ. ಬಟ್ ಅವ್ರಿಗಿತ್ತು ಆ ಮುಹೂರ್ತಂ ಟೈಮಲ್ಲಿ. ಆ ಟೈಮಲ್ಲಿ ಅವರು ತಾಳಿ ಕಟ್ಸ್ಕೊಂಡು ಆ್ಯಂಡ್ ದೇ ಆರ್ ಸಕ್ಸಸ್ಫುಲಿ ಮ್ಯಾರಿಡ್ ಇವಾಗ. ಆ್ಯಂಡ್ ಹೇಳಬೇಕು ಅಂದರೆ ಇವ್ರ ಕಡೆ ರಿಚುವಲ್ಸೇ ಬೇರೆ ಥರ ಇರುತ್ತೆ, ನಮ್ಮ ಮನೆ ಕಡೆ ರಿಚುವಲ್ಸೇ ಬೇರೆ ಥರ ಇರುತ್ತೆ. ಬಟ್ ನಾವು ಇವ್ರ ಕಡೆ ರಿಚುವಲ್ಸ್ ಎಲ್ಲ ಹೇಗಿರುತ್ತೆ ಏನು ಅಂತ ಎಲ್ಲ ಅಂತ ತಿಳ್ಕೊಳ್ಬೇಕು ಅಂತಲೇ ಸೊ ಮುಂದೆ ಎಲ್ಲ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತಿದ್ವಿ. ತುಂಬಾ ಸೆಕೆ ಇತ್ತು. ಬಟ್ ಆದರೂ ನಾವು ಸ್ವಲ್ಪ ನಿಂತ್ಕೊಂಡು ಎಲ್ಲ ನೋಡಿದ್ವಿ. ಆ್ಯಂಡ್ ಯಶದ್ವಿತ್ ಸ್ವಲ್ಪ ನಮ್ದೆಲ್ಲರದು ವೀಡಿಯೋ ಮಾಡಿದ್ರು. ಆದ್ದರಿಂದ ನಾನು ಸ್ವಲ್ಪ ವೀಡಿಯೋಸಲ್ಲಿ ಕಾಣಿಸ್ಕೊಂಡಿದ್ದೀನಿ. ಬಿಕಾಸ್ ಬೇರೆಯವ್ರದ್ದು ವೀಡಿಯೋಸ್ ಮಾಡ್ತಿದ್ದೆ ನಾನು. ಸೊ ನನ್ನ ವೀಡಿಯೋ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಬೇರೆಯವ್ರಿಗೆ ಕೊಡೋಣ ಅಂದರೆ ಅದು ಇದು ಸ್ವಲ್ಪ ಬ್ಯುಸಿ ಇದ್ದರು. ಸೊ ನನ್ನ ವ್ಲಾಗಲ್ಲೂ ನೀವು ಬೇರೆಯವ್ರನ್ನ ನೋಡಿ ನನ್ನ ನೋಡಿ ಅಂತ ಅಂದ್ಕೊಂಡೆ ನಾನು. ಸೊ ಅದಾದಮೇಲೆ ನೋಡೋಣ ಬನ್ನಿ ಹೇಗೆಲ್ಲ ಇರುತ್ತೆ ಅಂತ. ಇವ್ರ ಅಣ್ಣ ಜೊತೆ ಇಬ್ಬರು ಫೋಟೋಶೂಟ್ಸ್ ಮಾಡಿಸ್ಕೊಂಡ್ರು. ಇಬ್ಬರು ವಯಸ್ ವರ್ಷ ಇರ್ತಾರೆ. ರಕ್ಷಿತ್ಗೆ ತಂಗಿ ಇದ್ದಾರೆ, ನಂದಿನಿ ಅವ್ರಿಗೆ ಅವ್ರ ಬ್ರದರ್ ಇದ್ದಾರೆ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂದರೆ ಇವ್ರ ಮದುವೆ ನೋಡ್ಬೇಕಾದ್ರೆ ನನಗೆ ಅಕ್ಕಂಗೆ ಅನ್ನಿಸ್ತಿತ್ತು. ತುಂಬಾ ಮಾತಾಡ್ಕೊತಿದ್ವಿ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು. ಇವರಿಬ್ರಿಗೂ ಎಷ್ಟು ಟೈಮ್ ಸಿಕ್ತು ಆ್ಯಕ್ಚುಲಿ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಅಂತ. ಬಟ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ. ಒಂದು ಫೋಟೋನೂ ತೆಗೆಸ್ಕೊಳ್ಳೋಕೆ ಟೈಮ್ ಆಗಲಿಲ್ವಲ್ಲ ಅನ್ನಿಸ್ತು ಧಾರೆ ದಿನ. ಬಿಕಾಸ್ ನಮ್ಮ ಕಡೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಿಚುವಲ್ಸ್ ಇರುತ್ತೆ. ಸೊ ಆದ್ದರಿಂದ ಬಟ್ ಇವ್ರಿಗೆ ತುಂಬ ಟೈಮ್ ಸಿಕ್ತು. ಇವರಿಬ್ಬರು ಅವರು ನಂದಿನಿ ಅವ್ರ ಬ್ರದರ್, ಇದು ರಕ್ಷಿತ್ ಅವ್ರ ತಂಗಿ. ಸೊ ಇಬ್ಬರು ಬ್ರದರ್ ಸಿಸ್ಟರ್ಸ್ ಎಲ್ಲ ಫೋಟೋಸ್ ತೆಗೆಸ್ಕೊತಿದ್ರು. ಇಲ್ಲಿ ವಯಸ್ ವರ್ಷ ಅಲ್ಲಿ ವಯಸ್ ವರ್ಷ. ಆ್ಯಂಡ್ ರಕ್ಷಿತ್ ಫುಲ್ ಪೋಸ್ ಕೊಡ್ತಿದ್ರು ಎಲ್ಲ ಫೋಟೋಸ್ ಆ್ಯಂಡ್ ವೀಡಿಯೋಸ್ಗೂ ಎಲ್ಲ. ಆ್ಯಂಡ್ ಚೆನ್ನಾಗಿ ಬರುತ್ತೆ, ಅದೊಂದು ಮೆಮೊರೀಸ್ ಇರುತ್ತೆ ಅವರಿಗೆ ಅಂದು. ಆ್ಯಕ್ಚುಲಿ ಹೌದು ನಿಜ, ಫೋಟೋಸ್ ತೆಗೆಸ್ಕೊಳೋದಕ್ಕೆ ಆಗಲ್ಲ ಒಂದೊಂದು ಕಡೆ ಮದುವೆ ಟೈಮಲ್ಲಿ. ಬಟ್ ಏನೂ ಮಾಡ್ಲಿಕ್ಕಾಗಲ್ಲ. ನಮ್ಮ ಮದುವೆಲೂ ಹಂಗಾಯಿತು. ಸಿಕ್ಕಾಪಟ್ಟೆ ರಿಚುವಲ್ಸಿಂದ ಆದಷ್ಟು ಸ್ವಲ್ಪ ಫೋಟೋಸ್ ನಮಗೆ ಕಮ್ಮಿ ಅನ್ನಿಸ್ತು. ಅಷ್ಟು ನಮಗೆ ಬೇಕಿರೋ ಥರ ಅಂದ್ಕೊಂಡಿದ್ದ ಥರ ಆಗಲಿಲ್ಲ. ಆ್ಯಂಡ್ ಆದಷ್ಟು ವೀಡಿಯೋನ ರಾ ಆಗೇ ಇಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೋಡಿ ನೀವು. ಆ್ಯಂಡ್ ರಕ್ಷಿತ್ ನೀರೆಲ್ಲ ಕುಡಿದು ಫುಲ್ ಎನರ್ಜಿ ತಗೊಂಡು ತಾಳಿ ಕಟ್ಟಕ್ಕೆ ರೆಡಿ ಆಗಿದ್ದೀನಿ ನಾನು ಅಂತ. ಬನ್ನಿ.
ಸ್ವಲ್ಪ ಸಿಕ್ಕಾಪಟ್ಟೆ ಶೆಕೆ ಆಗ್ತಿತ್ತು ಲಿಟ್ರಲಿ ಸ್ಟೇಜ್ ಮೇಲೆ. ಸೊ ಅದರಿಂದ ಎಲ್ಲರೂ ಕೆಳಗೆ ಇಳಿದು ಬಿಟ್ವಿ. ಎಲ್ಲರೂ ಹೇಳಿದ್ರು ತಾಳಿ ಕೆಟ್ಟಿದ್ಮೇಲೆ ಎಲ್ಲರೂ ಕೆಳಗೆ ಇಳಿದು ಫೋಟೋ ಸೆಷನ್ ತೆಗೆಸ್ಕೊಳ್ಳೋಣ, ನಾವು ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ. ತಾಳಿ ಕಟ್ಟೋದೆಲ್ಲ ಆಮೇಲೆ ಎಲ್ಲರೂ ಹಾಲು ಹಾಕಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ನಾವು 1 hour ಫೋಟೋಸ್ ತೆಗೆಸ್ಕೊಂಬಿಡೋಣ, ಎಲ್ಲರೂ ಗ್ರೂಪ್ ಫೋಟೋಸ್ ತೆಗೆಸ್ಕೊಳ್ಳೋಣ, ಸಿಂಗಲ್ ಫೋಟೋಸ್ ತೆಗೆಸ್ಕೊಂಬಿಡೋಣ. ಅದಾದಮೇಲೆ ಆಗದಿಲ್ಲ ಮತ್ತೆ ಅಂತ ಹೇಳ್ಬಿಟ್ಟು ಸೊ ಇದೊಂದು ಔಟ್ ವ್ಯೂನ ಕೊಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಹೆಂಗೋ ಒಂದು ಅನ್ರಿ ಎಲ್ಲ ಓಕೆ ರೆಡಿ. ಹಾಲಾಕಾಗ ದಾರೆ ನಿಂತಿದ್ದಾರೆ ಎಲ್ಲಾರು. ಹೇಳೆ ನೈಸ್. ಇವಾಗ ಆಲ್ಮೋಸ್ಟ್ ಎಷ್ಟು ಒಂದರೆ ಟೈಮ್ ಇದರಲ್ಲಿ 12 ಆಗಿದೆ. ಇವಾಗ ದಾರೆ ಎರಿತಿದ್ದೀವಿ. 11 ತಾಳಿ ಕಟ್ಟಿದ್ರು. ಅವರಿಬ್ರು ಗಿರ್ಶಿ ತಂದೆ 11ಗೆ ಕಟ್ಟಬೇಕು ಅಂತ ಕಟ್ಟಿದ್ರು. ಗಿರ್ಶಿನೇ ನಾವು ದಾರೆ ಎರೆದ್ಬಿಟ್ಟು ಸಪ್ತಪದಿಗೆ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟ್. ಈಗ ಅದಾದ್ಮೇಲೆ ಎಲ್ಲ ನಮ್ಮದೇ ಲಾಸ್ಟು. ತಲೆ ಮೇಲೆ ಹಾಕ್ತಾರೆ ಗೈಸ್, ತಣ್ಣಗಾಗ್ತಾರೆ ತಲೆ ಮೇಲೆ ಹಾಕಿದ್ರೆ. Congratulations! Rakshit, congrats! Thank you so much. All the best. Enjoy. ಸೊ ಇವ್ರ ಮನೇಲೂ ಬಾಗ್ನ ಕೊಡಿಸ್ತಿದ್ರು, ಆದರೆ ತಾಳಿ ಎಲ್ಲ ಕಟ್ಟಾದಮೇಲೆ ಬಾಗ್ನ ಕೊಡಿಸ್ತಿದ್ರು. ಬಟ್ ನಮ್ಮ ಮನೆ ಕಡೆ ತಾಳಿ ಕಟ್ಟೋದಕ್ಕೂ ಮುಂಚೆ ಗೌರಿ ಪೂಜೆ ಕೂಡಿಸಿರ್ತಾರಲ್ಲ ನಮ್ಮ ಅಕ್ಕನ, ಸೊ ಆವಾಗಲೇ ಕೊಟ್ಬಿಡ್ತಾರೆ. ಗೌರಿ ಪೂಜೆ ಆದಮೇಲೆ ಅವ್ರ ಮನೆ ಕಡೆಯವ್ರಿಗೆ ಇಷ್ಟು ಅಂತ ಇರುತ್ತೆ, ನಮ್ಮ ಮನೆ ಕಡೆಯವ್ರಿಗೆ ನಮ್ಮ ಅಕ್ಕಂಗೆ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ನನಗೆ ರಿಚುವಲ್ಸ್ ಎಲ್ಲ ನಾಪ್ಕೊ ಬರ್ತಿತ್ತು. ಬಟ್ ಇಟ್ಸ್ ಆಲ್ ಅ ಮೆಮೊರಿ ಅಂತ ಹೇಳ್ತೀವಲ್ಲ, ಅವರು ಬಾಗ್ನ ಕೊಡಬೇಕಾದ್ರೆ ಇಟ್ಸ್ ಆಲ್ ಅ ವಂಡರ್ಫುಲ್ ಮೆಮೊರಿ. ಊಟ ಎಲ್ಲ ಮುಗಿಸ್ಕೊಂಡು ನಾವೀಗ ತುಮಕೂರಿಗೆ ಹೊರಟ್ವಿ. ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಅಳ್ತಿದ್ರಂತೆ, ಬಟ್ ಅದನ್ನು ನಾನು ಏನು ವಿಡಿಯೋ ಮಾಡಿರಲಿಲ್ಲ. ಆ್ಯಂಡ್ ತುಮಕೂರಿಗೆ ಹೊರಟ್ವಿ ನಾವೆಲ್ಲರೂ ಈಗ. ಆ್ಯಂಡ್ ಇವ್ರು ಬಂದು ನಂದಿನಿ ಅವರ ಬ್ರದರ್. ಸೊ ಅವರು ಎಲ್ಲರೂ ವಿಶ್ ಮಾಡಿ ಅವ್ರ ಪಪ್ಪ ಅಮ್ಮ ಎಲ್ಲರೂ ಬಾಯ್ ಅಂತ ಹೇಳಿ, ಅದು ಇರುತ್ತಲ್ಲ ಗೈಸ್, ಹೆಣ್ಮಕ್ಳಿಗೆ ಎಷ್ಟು ಬೇಜಾರಾಗ್ತಿರುತ್ತೆ ಅವ್ರ ಮನೆಯಿಂದ ಹೋಗ್ಬೇಕಾರೆ. ಆ್ಯಂಡ್ ಲಿಟ್ರಲಿ ಹೆಂಗಾಯಿತು ಅಂದರೆ ನಾವು ಅಕ್ಕಂಗೂ ಒಂಥರ ಅನಿಸ್ಬಿಡ್ತು. ಬಿಕಾಸ್ ಅವಳ ಮದುವೆ ನೆನಪೆಲ್ಲ ಬಂತು, ಅವಳು ಹತ್ತಿದ್ದು ಹೆಂಗಾಯಿತು ಹೆಂಗೆ ಏನು ಅಂತೆಲ್ಲ. ಸೊ ಇಟ್ ವಾಸ್ ಅದೊಂದು ಮೆಮೊರಿ ಗೈಸ್. ಲಿಟ್ರಲಿ ನಮಗೆ ಅಷ್ಟು ಹತ್ತಿರದಿಂದ ನಾವು ರಕ್ಷಿತ್ ಮದುವೆನ ನೋಡಿದ್ವಿ. ಬಿಕಾಸ್ ನಮ್ಮ ಮದುವೆ ಹೆಂಗೆ ನೋಡಿದ್ವಿ, ರಕ್ಷಿತ್ ಮದುವೆನೂ ಅಷ್ಟೇ ಹತ್ತಿರದಿಂದ ನೋಡಿದ್ವಿ. ಸೊ ಆದ್ದರಿಂದ ನಾವೆಲ್ಲರೂ ಅಷ್ಟು ಜನನೂ ತುಮಕೂರಿಗೆ ಹೊರಟ್ವಿ ಕಾರಲ್ಲಿ. ಹ್ಞೂ ಬೇಕಾ ಇದೆ ಬಾಯ್. ಬಾಯ್ ಬಾಯ್. ದರ್ಶನ್ ಅವರೇ, ಇವ್ರು ಬರಲ್ಲ, ಶಿವಾನಿ ಅವರು ಅವ್ರು ಹೋದ್ರು. ಜಾಲಿಯಾಗಿ ಹೋಗ್ಬೋದು ಇವಾಗ. ಎಲ್ಲ ಕಾರಲ್ಲೂ 3 ಸೀಟ್ ಅವೆ ಗೊತ್ತಾ. ಹೊರಟ್ವಿ, ಎಲ್ಲ ಕಾರು ಹೊರಟು. ಏನಿಗೆ ಹೊರಟು ಎಷ್ಟು ಈಗ ತುಮಕೂರಿಗೆ ಹೊರಟಿದೀವಿ. ಆಲ್ಮೋಸ್ಟ್ ಈಗ 4:15 ಇದೆ ಟೈಮ್. ಹೌದು. ಅಂಡ್ 4:15 ಅಲ್ಲ 4:11.
4:13 ನೋಡಿ. in 2 minutes ಇದೆ ಅಷ್ಟೇ. ಆಮೇಲೆ 4:20 ಆಗುತ್ತೆ. ಆಗ್ಲಿ ಬಿಡಿ. ಸೊ ಇವಾಗ ಹೊರಡ್ತೀವಿ. ನಾವು ಎಷ್ಟೊತ್ತಿಗೆ ರೀಚ್ ಆಗ್ಬೋದು ತುಮಕೂರ್ಗೆ? ನನಗೆ ನಿದ್ದೆ ಬರ್ಲಿಲ್ಲ ಅಂದ್ರೆ ಬೇಗ ಬರ್ತೀವಿ, ಹೋಗ್ತೀವಿ. ನಿದ್ದೆ ಬಂದ್ರೆ ಅರ್ಧ ರಾತ್ರಿಗೆ ಹೋಗ್ತೀವಿ. ನಾನೇ ಇಳ್ದ್ಬಿಟ್ಟು ಓಡಿಸ್ಬಿಡ್ತೀನಿ. ನಮ್ ಮನೆಗೆ ಹೋಗ್ಬೇಕು. ನಾವ್ ಇನ್ನೆಲ್ಗೆ ಹೋಗ್ಬೇಕು? ನೀವು ಓಡಿಸಿದ್ರೆ ನಮ್ ಮನೆಗೆ ಹೋಗಲ್ಲ. ಸರಿ ಗೈಸ್, ಸೊ ನಾವು ಒಂದ್ವೇ ಹೋಗ್ಬೇಕಾದ್ರೆ ತುಮಕೂರಲ್ಲಿ ಆದ್ರೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಟ್ ಎಂಡ್ ಮಾಡ್ಬೇಕಾದ್ರೆ ಮತ್ತೆ ಎಲ್ಲರಿಗೂ ಸಿಗ್ತೀನಿ. ಎಲ್ಲರೂ ರಕ್ಷಿತ್ ಮನೇಲಿ ಸಿಗ್ತೀವಿ. ಫುಲ್ ರಶ್ ಅಂತೆ. ಸೊ 1/4 ಗಂಟೆ ವೆಯ್ಟ್ ಮಾಡ್ಬೇಕು ಅಂದ್ರಂತೆ. ಅದಕ್ಕೆ ಹೊಟ್ಟೋದ್ರಂತ. ಓ ಸರಿ ಸರಿ ಸರಿ. ಸೊ ಎಷ್ಟು ಕಾರ್ ಇದೆ ಹಂಗಾರೆ? ಸೋಹನ್ದೊಂದು, ದರ್ಶನ್ ರೋದೊಂದು, 6 ಕಾರ್ಸ್ ಇದೆಯಾ ಇಲ್ಲಿ? ಓಹ್ ಈಗ ಕ್ರೆಟಾ ಒಂದು ಅಷ್ಟೇ. ಆಲ್ಮೋಸ್ಟ್ 6 ಕಾರ್ಸ್ ಇದೆ. 6 ಕಾರ್ಸ್ ಇವಾಗ ಕಾಫಿ ಕುಡಿಯೋಕ್ಕೆ ಮಧುರ್ ವಡೆ ತಿನ್ನೋಕೆ ಹೋಗ್ತವ್ರೆ ಎಲ್ಲರೂ. ಬನ್ನಿ ನೋಡೋಣ. ಅಲ್ಲ ಆ್ಯಕ್ಚುಲಿ ಮಧುರ್ ಟಿಫನ್ ಈ ರೇಂಜಿಗೆ ರಶ್ ಇದೆ. ಬಿಕಾಸ್ ಏನು ಮಾಡೋಕ್ಕಾಗಲ್ಲ, ಇವತ್ತು ಸಂಡೇ. ಸೊ ಆದ್ದರಿಂದ ಇನ್ನೇನು ಮಾಡೋದು. ನಾನು ರಕ್ಷಿತ್ ಅವ್ರ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಕೂಡ ನಾನು ಸೋಹನ್ ಸುಹಾಸಿಲಿ ಕಾಫಿ ಕುಡಿದು ಮಧುರ್ ವಡೆ ತಿನ್ಕೊಂಡು ಹೋಗಿದ್ವಿ. ಆ್ಯಂಡ್ ಈ ಸತಿ ಪಕ್ಕದಲ್ಲಿರೋ ಹೋಟೆಲಿಗೆ ಹೋಗ್ತಿದ್ದೀವಿ. ಬನ್ನಿ ನೋಡೋಣ. ಇವರೇನೋ ಚೆನ್ನಾಗಿರುತ್ತೆ ಅಂದ್ರೆ ಲೆಟ್ಸ್ ಟೇಸ್ಟ್. ಈಗ ತುಮಕೂರಿಗೆ ಲ್ಯಾಂಡ್ ಆದ್ವಿ. ಆಲ್ಮೋಸ್ಟ್ 7:30 ಈಗ. ನಿಮ್ಮ ಅಣ್ಣ ನೋಡಿ ಅಲ್ಲೇ ಇದ್ದಾರೆ. ಸೊ ಇವಾಗ ಬಂದ್ವಿ. ನಾನು ರಕ್ಷಿತ್ ಮನೆ ಹತ್ರ ಹೋಗ್ತಿದ್ದೀವಿ. ಎಲ್ಲರೂ ರಕ್ಷಿತ್ ಮನೆ ಹತ್ರ ಇದ್ದಾರೆ. ಸೊ ನಾವು ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ರೆಡ್ ಕಲರ್ ಲಿಪ್ಸ್ಟಿಕ್ ಮಿಕ್ಕಿದೆಲ್ಲ ಒಂದೇ ಸಿಕ್ಕಿದೆ. ಇವರು ಓ ಬರ್ಬೇಕು ಅಧ್ಯಕ್ಷರಿಗೆ. ಸೊ ಇಲ್ಲಿ ಬಂದ ತಕ್ಷಣ ಅವರೇನೋ ಕಾಲು ತೊಳೆದು ಅಲ್ಲಿ ಮತ್ತೆ ಒಂದು ಸತಿ ಅವ್ರ ಸಿಸ್ಟರ್ ಆರತಿ ಮಾಡಿದ್ರು. ಅದಾದಮೇಲೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ಗೆ ವೆಲ್ಕಮಿಂಗ್ ಇತ್ತು ಅವ್ರ ವೈಫ್ನ. ಅವರಿಗೆ ಮೋಸ್ಟ್ಲಿ ಆ ಥರ ಎಲ್ಲ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು ಅಂತ ಇಷ್ಟ ಆಯಿತು ಅನಿಸುತ್ತೆ. ಮೋಸ್ಟ್ಲಿ ಅವ್ರ ವಿಶ್ಯೂ ಇರ್ಬೋದು ಕೂಡ, ಐ ಡೋಂಟ್ ನೋ ಸೀರಿಯಸ್ಲಿ. ಬಟ್ ತುಂಬಾ ಚೆನ್ನಾಗಿ ವೆಲ್ಕಮ್ ಆಯಿತು ಅವ್ರಿಗೂ ಕೂಡ. ಆ್ಯಂಡ್ ಈ ವಿಡಿಯೋ ನೋಡ್ತಿದ್ರೆ ಇಬ್ಬರು ನನ್ನ ಕಮೆಂಟ್ ಮಾಡಿ ನನ್ನ ವಿಡಿಯೋ ಹೇಗಿತ್ತು, ಹಾಗೆ ನನ್ನ ವ್ಲಾಗ್ ಹೇಗಿತ್ತು ಅಂತ. ಎಲ್ಲ ಸರಿ ಹೋಗಲ್ಲ. ಶಿವನಿಗೆ ಏನಿಷ್ಟ ನಿಂಗೆ ಗೊತ್ತಲ್ವೇನಾ? ಒಂದೇ ಕೊಡ್ತೀವಿ ಅಷ್ಟೇ. ಹುಡುಗಿ ಹೆಂಡತಿ ಹೆಸರು ಸಾರಿ ನಂದಿನಿ. ಕೇಳಿಸ್ಲಿಲ್ಲ? ನಂದಿನಿ. ನಂದಿನಿ ಅಲ್ಲಿ ಕೇಳಿಸ್ತಿಲ್ಲ. ನಂದಿನಿ. ನಿಮ್ ಮನೆಯವ್ರ ಹೇಳಿ. ರಕ್ಷಿತ್ ಅಲ್ಲ ಮಮ್ಮಿ ಕೇಳಿಸ್ಬೇಕು. ಅಯ್ಯ ನಾಚ್ ಮೆಲ್ಲ ಮೆಲ್ಲನೆ ಬರ್ತಾಳಮ್ಮ ಪ್ರೀತಿಯ 3 ಜನ 3,000 ನಮ್ಮ ಆರತಿಯು ಫೋನ್ ಕೊಡ್ರಿ. ಒಳಗಡೆ ಬಂದ್ಮೇಲೆ ನೀವು ಕೊಡ್ರಿ ಅಂತ ಹೇಳ್ಬೇಕು. ಕೊಡ್ರಿ
ಕೊಡ್ರಿ ನಾವು ಶಿವಾನಿಗಲ್ವಾ ಅಂತ ಹೇಳಿ ಮಿನಿಮಮ್ 10,000 ಇಡ್ಲೇಬೇಕು. ಅಲ್ಲಿ ಕಾಲರ್ ಹತ್ರ ಒಳಗಡೆ ಮಾಡಿಸ್ತೀವಿ. ಆದಷ್ಟು ಅಲ್ಲಿಂದೆಲ್ಲ ಬರ್ರಿ ಕೊಡ ಒಂಚೂರು ಎದ್ದಿಟ್ಕೊಂಡಿರ್ರಿ. ಮನೆದ ನೆನೆಸ್ಕೊಳ್ರಿ. ಅದೇ ಕಾಲ ಹೊಡಿತೀರ. ಹಾ ಅಷ್ಟೇ ಒಂದೊಂದೇ ಕಾಲ ಇಟ್ಕೊಂಡು ಹೋಗಪ್ಪ. ಇಲ್ಲ ಬಲ್ಗಾಲ್ ಇಟ್ಕೊಂಡು ಸೀದಾ ದೇವ್ರ ಮನೆಗೆ ಹೋಗಿ ಪೂಜೆ. ಒಂದು ಲಕ್ಷ 3 ಲಕ್ಷ ಸೊ ಆದಷ್ಟು ನಾನು ವಿಡಿಯೋನ ರಾ ಆಗಿ ಇಡೋಕ್ಕೆ ಇಷ್ಟಪಟ್ಟಿದ್ದೆ. ಬಿಕಾಸ್ ಈ ಎಲ್ಲ ಮಾತುಕತೆಗಳು ಎಲ್ಲ ಅವ್ರಿಗೂ ಮೆಮೊರಿ ಆಗಿರಲಿ ಆ್ಯಂಡ್ ನಮಗೂ ಮೆಮೊರಿ ಆಗಿರಲಿ, ಅವ್ರ ಫ್ಯೂಚರಲ್ಲಿ ಯಾವ ಥರ ನನ್ನ ವ್ಲಾಗ್ನ ತೆಗೆದು ನೋಡಿದ್ರೆ ಅಂತ. ಐ ಹೋಪ್ ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿನ ಸದಾ